ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಮೊಟ್ಟೆ ಪ್ರಿಯರಿಗಾಗಿ ತುಂಬ ಸ್ಪೆಷಲ್ಲಾಗಿ ಮಾಡ್ಕೊಂಡು ಬಂದಿರೋ ಅಂಥ ಎಗ್ ತವಾ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅನ್ನ ಸಾಂಬಾರಿಗೆ ಯಾವುದನ್ನ ಚಪಾತಿ ದೋಸೆ ಏನೇ ಮಾಡಿದ್ರೂ ನೆಂಚೋಕ್ಕೆ ನಮಗೆ ಮನೆಯಲ್ಲಿ ಏನೂ ಇರಲಿಲ್ಲ ಅಂದಾಗ ಈ ರೀತಿ ನೆಂಚ್ಕೊಳ್ಳೋಕ್ಕೆ ಈ ಥರ ಮಾಡ್ಕೋಬೋದು. ಬರೀ ಅನ್ನ ಸಾಂಬಾರಿಗೆ, ಬೇಳೆ ಸಾಂಬಾರಿಗೆ, ಅನ್ನದ ಜೊತೆಗೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ. ಅನ್ನ ರಸಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಅವಲಕ್ಕಿ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ. ನೀನು ನೆಂಚ್ಕೊಳ್ಳೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿದೆ, ಚೆನ್ನಾಗಿದೆ. ಮೊಟ್ಟೆ ಪ್ರಿಯರಿಗಂತೂ ಹಾಗೆ ವೈಟ್ ಮೊಟ್ಟೆ ತಿನ್ನೋದಕ್ಕಾಗಲ್ಲ. ಈ ರೀತಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಾನಂತೂ ಇವತ್ತು ಇದನ್ನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ ನಾನು ಇವತ್ತು ಅವಲಕ್ಕಿಗೆ ನೆಂಚ್ಕೊಳ್ಳೋಕೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅದು ಇದ್ರ ಜೊತೆ ಕಾಂಬಿನೇಷನ್ ಅಂತೂ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಹಂಗಂಗೆ ತಿನ್ಕೊಂಡು ಬಿಡ್ಬೋದು. ಖಾರನೂ ಜಾಸ್ತಿ ಇರಲ್ಲ. ಮಕ್ಳಿಗೆ ಮಾಡ್ಕೋಬೇಕಂದ್ರೆ ನೀವು ಹಂಗೆ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡಾದ್ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ನೀರು ಹಾಕಿ ಅದು ಮೊಟ್ಟೆ ಎಷ್ಟು ಬೇಯುತ್ತೋ ಅಷ್ಟು ನೀರು ಹಾಕಿ 5 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂಚೂರೇ ಚೂರು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿರೋದು ಏನಕ್ಕೆ ಅಂತಂದರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಮೊಟ್ಟೆ ಒಡ್ಕೊಳ್ಳಲ್ಲ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಕುದೀತಾ ಇದೆ. ಈ ಥರ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಮೊಟ್ಟೆನ ಒಂದು 10 ನಿಮಿಷ ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗನೆ ಬೆಂದುಬಿಡುತ್ತೆ. ಈ ಥರ ನೋಡಿ ನಾನು ಇನ್ನೊಂದು ನೀರಿಗೆ ಹಾಕ್ಕೊಂಡಿದ್ದನ್ನು ತಣ್ಣೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಅದ್ರ ಮೇಲ್ಗಡೆ ಇರೋದನ್ನೆಲ್ಲ ಸಿಪ್ಪೆ ಇದೆಯಲ್ಲ ಅದನ್ನು ಸುಳ್ಕೋತಾ ಇದ್ದೀನಿ. ಮೊಟ್ಟೆ ಸಿಪ್ಪೆ ಸುಳ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಹಾಗೇನು ತಿಂತಾರೆ ಮೊಟ್ಟೆಗಳಲ್ಲಿ, ಒಬ್ಬೊಬ್ಬರು ಹಂಗಂಗೆ ತಿಂತಾರೆ ವೈಟ್ ಮೊಟ್ಟೆನೇ. ಈ ರೀತಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರಿಗಾಗಲಿ, ನಾವು ಯಾವುದೇ ಥರ ಊಟ ಮಾಡಬೇಕಾದ್ರೂ ಅಷ್ಟೇ, ಸೈಡ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಈ ಥರ ಚೆನ್ನಾಗಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ಸುಳಿದಿಟ್ಕೊಂಡಿದ್ದೀನಿ. ಈ ರೀತಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ಸುಳಿದಿಟ್ಕೊಂಡಾದ್ಮೇಲೆ ಒಂದು ನೈಫ್ ತೊಗೊಂಡು ಅದನ್ನು ಎರಡು ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ. ಈ ಥರ ಎಷ್ಟು ನಾನು ಒಂದು 5 ಮೊಟ್ಟೆನ ಬೇಯಿಸಿಟ್ಟಿದ್ದಲ್ಲ, 5 ಮೊಟ್ಟೆನೂ ಕೂಡ ಈ ಥರ 2 ಭಾಗವಾಗಿ ಸ್ಲೈಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ 2 ಸ್ಲೈಸ್ ಮಾಡಿ ಇಟ್ಕೊಂಡಾದ್ಮೇಲೆ ಬನ್ನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಚಿಕ್ಕ ತವಾ ಇಟ್ಟಿದ್ದೀನಿ. ತವಾ ಇಟ್ಟಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಕಾದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿನ ನಾನು ಇದ್ರಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಧನಿಯಾ ಪುಡಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಮೊಟ್ಟೆಗೆ ಹಾಕಿರ್ತೀವಲ್ಲ, ಉಪ್ಪನ್ನ ನೋಡಿಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಸೀದೋಗಿರೋ ವಾಸನೆ ಥರ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಈ ರೀತಿ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾವೇನು ಈ ಥರ 2 ಭಾಗ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಒಂದೊಂದೇ ಹಾಕ್ಕೊಂಡು ಇದನ್ನು 2 ಸೈಡೂ ನಾವು ಅದ್ರ ಕೋಟಿಂಗ್ ಆಗೋ ಥರ ಮಾಡ್ಕೊಂಡು ಇಕ್ಕೋಬೇಕು. ಏಕೆಂದರೆ 2 ಕಡೆಯೂ ಚೆನ್ನಾಗಿ ಅದ್ರದ್ದು ಮಸಾಲ ಕೋಟಿಂಗ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿನೂ ಸಖತ್ತಾಗಿರುತ್ತೆ, ತಿನ್ನೋದಕ್ಕೆ ನೆಂಚ್ಕೊಳ್ಳೋಕ್ಕೂ ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ಈ ಥರ 2 ಕಡೆಯೂ ತುಂಬಾ ಚೆನ್ನಾಗಿ ಕೋಟಿಂಗ್ ಆಯಿತು. ಸ್ಮೆಲ್ ನೋಡಿದ್ರೆ ಗಮ್ ಅಂತ ಇದೆ, ಮನೆ ತುಂಬಾ ಚೆನ್ನಾಗಿದೆ. ನನಗಂತೂ ಮೊಟ್ಟೆ ಇಷ್ಟ ಆಗಲ್ಲ. ಒಂದು ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಸಖತ್ತಾಗಿ ಬಂದಿದೆ. ಇದಕ್ಕೆ ನಾನು ಜಾಸ್ತಿ ಪೆಪ್ಪರ್ ಹಾಕಿದ್ದೀನಿ, ಯಾಕೆಂದರೆ ಪೆಪ್ಪರ್ಗೆ ಉಪ್ಪಿಗೆ ಚೆನ್ನಾಗಿರುತ್ತೆ. ಡಯಟ್ ಮಾಡ್ತಾರಲ್ಲ ಅವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಡಯಟಿಂಗಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಪೆಪ್ಪರೂ ಕೂಡ ನಮ್ಮ ಬಾಡಿನಲ್ಲಿ ಏನೇ ಇದ್ದಿದ್ರೂ ಅದು ಕಮ್ಮಿ ಮಾಡುತ್ತೆ, ಕ್ಯಾಲೋರೀಸ್ ಎಲ್ಲ ತುಂಬ ಬರ್ನ್ ಮಾಡುತ್ತೆ. ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾದ್ಮೇಲೆ ಅವಲಕ್ಕಿ ಜೊತೆಗೆ ನಾನು ತಿನ್ನಬೇಕು ಅಂತ ಅನ್ನಿಸ್ತು, ಹಂಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೂ ಕೂಡ ಕೊಡಬೇಕಾದ್ರೆ ಉಪ್ಪು ಖಾರನ ಸ್ವಲ್ಪ ನೋಡ್ಕೊಂಡು ಕೊಡಿ. ಒಂದೊಂದು ಮಕ್ಳುಗಳು ಖಾರ ತಿನ್ನೋದಿಲ್ಲ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಮಕ್ಳಿಗೆ ಮಾಡಿಕೊಡ್ಬೇಕು ಅಂತ ಏನಾರು ಅನಿಸ್ದಾಗ ಸ್ವಲ್ಪ ಪೆಪ್ಪರ್ ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಕೊಡಿ. ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ. ಆಫೀಸ್ಗೆ ಹೋಗ್ಬೇಕಾದ್ರೂ ತೊಗೊಂಡೋಗ್ಬೋದು. ಮಕ್ಳುಗಳು ಸ್ಕೂಲಿಂದ ಬಂದ ತಕ್ಷಣ ಕೂಡ ಕೊಡ್ಬೋದು. ಇವಾಗ ಮಕ್ಳುಗಳಿಗೆ ಬೇಸಿಗೆ ರಜೆ ಬೇರೆ ಅಲ್ವಾ, ಏನಾದ್ರು ತಿನ್ನಬೇಕಂತ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಮಕ್ಳುಗಳಿಗೆ. ಈ ಥರ ಮಾಡಿಕೊಟ್ರೆ ಅವ್ರಿಗೂ ತುಂಬಾ ಖುಷಿಯಾಗುತ್ತೆ. ಏನೋ ಒಂಥರ ಸ್ಪೆಷಲಾಗಿ ಮಾಡಿದ್ದಾರೆ ಅಮ್ಮ ಅಂತ ಹೇಳಿ ಮಕ್ಳಿಗೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನಾನು ಈ ಥರ ಮಾಡ್ಕೊಂಡಿದ್ದೆ, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ. ಆದ್ರೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ.
ನಿಮ್ಮ ಸಪೋರ್ಟ್ ನನಗೆ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.